ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ತುಂಬಾನೇ ಯೂಸ್‌ಫುಲ್ ಆಗಿರುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ನಾವು ಕಡಿಮೆ ಇನ್ವೆಸ್ಟ್ ಅನ್ನ ಮಾಡಿ ಹೆಚ್ಚಿಗೆ ಲಾಭ ಮಾಡುವಂಥದ್ದು. ಈಗ ಒಂದು ಬ್ಲೌಸ್ ಡಿಸೈನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದಷ್ಟು ಮೆಟೀರಿಯಲ್ ಬೇಕಾಗುತ್ತೆ. ಅದನ್ನ ನಾವು ತಗೋಬರ್ಬೇಕು ಅಂದ್ರೆ ಇನ್ವೆಸ್ಟ್ ಮಾಡಬೇಕು. ಅದ್ರ ಬದಲು ನಮ್ದೇ ಮಿಷಿನಲ್ಲಿ ಒಂದು ಥ್ರೆಡ್ ವರ್ಕ್ ಅನ್ನ ಯಾವ ರೀತಿ ಮಾಡ್ಕೋಬಹುದು? ಖಂಡಿತವಾಗ್ಲೂ ತುಂಬಾ ಜನ ಇಷ್ಟಪಡುವಂತ ಡಿಸೈನ್ ಇದು. ಅಷ್ಟೇ ಅಲ್ಲದೆ ಕಡಿಮೆ ಖರ್ಚಿನಲ್ಲಿ ಆಗುವಂಥದ್ದು. ₹5 ಒಂದು ಥ್ರೆಡ್ ಇದ್ರೆ ಸಾಕು. ಎಷ್ಟು ಬ್ಲೌಸ್‌ಗೆ ಬೇಕಾದ್ರೂ ನಾವು ಈ ರೀತಿ ಥ್ರೆಡ್ ವರ್ಕ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಒಂದು ಬ್ಲೌಸ್‌ಗೆ ₹400 ಇಂದ 450, 500, 600 ತನಕನೂ ಕೂಡ ನಾವು ದುಡ್ಡನ್ನ ತಗೋಬಹುದು. ಇದರಲ್ಲಿ ನೆಕ್ಕು ಅಂದ್ರೆ ಬ್ಯಾಕ್ ನೆಕ್ಕು, ಫ್ರಂಟ್ ನೆಕ್ಕು ಮತ್ತೆ ಸ್ಲೀವು ಇದಿಷ್ಟಕ್ಕೂನು ವರ್ಕ್ ಮಾಡಿದ್ರೆ ಆ ವರ್ಕ್ ಮೇಲೆ ಡಿಪೆಂಡ್ 500 ಇಂದ 600 ವರೆಗೂ ಕಣ್ಣು ಮುಚ್ಕೊಂಡು ಇಂಥ ಬ್ಲೌಸ್‌ಗಳಿಗೆ ಅಮೌಂಟ್ ಅನ್ನ ಕೊಡ್ತಾರೆ. ಅಷ್ಟು ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಯಾವ ಬ್ಲೌಸ್‌ಗೆ ಯಾವ ರೀತಿ ಡಿಸೈನ್ ಸೂಟ್ ಆಗುತ್ತೆ ಮತ್ತೆ ಹೇಗೆ ನಾವು ಈ ರೀತಿ ಥ್ರೆಡ್ ವರ್ಕ್ ಅನ್ನ ನಮ್ದೇ ಮಿಷಿನ್ ಅಲ್ಲಿ ಮಾಡ್ಕೋಬಹುದು. ₹5 ದಾರದಿಂದ ನಾವು ಒಂದು ಬ್ಲೌಸ್‌ಗೆ 400 ರಿಂದ ₹450 ವರೆಗೂ ಕೂಡ ನಾವು ಅಮೌಂಟ್ ಅನ್ನ ತಗೋಬಹುದು. ಖಂಡಿತವಾಗ್ಲೂ ಒಂದು ಕ್ರಿಯೇಟಿವಿಟಿ ಮೈಂಡ್ ನಮ್ಗಿದ್ರೆ ಸಾಕು. ಈಗ ಬನ್ನಿ ಅದ್ ಹೇಗ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ಎಕ್ಸ್‌ಪ್ಲೈನ್ ಮಾಡ್ತೀನಿ. ಇಂಥ ಡಿಸೈನ್‌ಗಳು ಯಾವ್ಯಾವ ಬ್ಲೌಸ್‌ಗೆ ಸೂಟ್ ಆಗುತ್ತೆ. ಹಾಗೇನೆ ಬಿಗಿನರ್ಸ್ ಕೂಡ ಯಾವ ರೀತಿ ಡಿಸೈನ್ ಇಟ್ಟಾಗ ಅಂತ ಬ್ಲೌಸ್‌ಗಳಿಗೆ ಅಮೌಂಟ್ ಅನ್ನ ಹೇಗ್ ತಗೋಬೇಕು. ಅಷ್ಟೇ ಅಲ್ಲದೆ ಏನಾದ್ರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆಗೋದ್ರೆ ಈಗ ನಾವೇನೋ ತೋರಿಸ್ಬಿಡ್ತೀವಿ, ಈ ತರ ಹೊಲಿಯಿರಿ, ಆ ತರ ಹೊಲಿಯಿರಿ ಅಂತ ಹೇಳ್ಬಿಡ್ತೀವಿ. ನೀವು ಟ್ರೈ ಮಾಡಕ್ ಹೋದಾಗ ಏನಾದ್ರೂ ಮಿಸ್ಟೇಕ್‌ಗಳಾದ್ರೆ ಅದನ್ನ ಹೇಗ್ ಸರಿ ಮಾಡ್ಕೋಬೇಕು, ಅದನ್ನು ಕೂಡ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಅದಂತೂ ನಿಮಗೆ 100% ಯೂಸ್‌ಫುಲ್ ಆಗುತ್ತೆ ಅಲ್ವಾ? ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತ ನಿಮಗೆ ಯೂಸ್ ಆಗುತ್ತೆ. ಈ ರೀತಿ ಕಾಂಟ್ರಾಸ್ಟ್ ಕಲರ್ ಇದ್ರೆ ತುಂಬಾ ಲುಕ್ ಆಗಿ ಕಾಣಿಸುತ್ತೆ. ಅದೇ ರೀತಿ ಥ್ರೆಡ್ ಪೈಪಿಂಗ್ ಅನ್ನ ಮಾಡಿ ಅದಕ್ಕೆ ಥ್ರೆಡ್ ವರ್ಕ್ ಮಾಡೋದನ್ನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಥ್ರೆಡ್ ಪೈಪಿಂಗ್ ಮಾಡಬೇಕು ಅಂದ್ರೆ ಈ ರೀತಿ ಸಿಂಗಲ್ ಟೆನ್ಷನ್ ಅನ್ನ ತಗೋಬೇಕು. ಇದು ಹೋಲ್ ಬಂದು ಕೆಲವು ಸಲ ಲೆಫ್ಟ್ ಇರುತ್ತೆ, ಕೆಲವು ಸಲ ರೈಟ್ ಇರುತ್ತೆ. ಆದಷ್ಟು ಲೆಫ್ಟ್ ಸೈಡ್ ಅಲ್ಲಿ ಇರೋದನ್ನ ತಗೊಳ್ಳಿ. ನಾನು ಕೂಡ ಈಗ ಇದನ್ನ ಚೇಂಜ್ ಮಾಡಬೇಕು. ಒಂದೊಂದ್ಸಲ ಅದು ಏನಾದ್ರೂ ಸ್ವಲ್ಪ ದಪ್ಪ ಬಟ್ಟೆ ಕೊಟ್ಬಿಟ್ರೆ ಪೈಪಿಂಗ್ ಸಣ್ಣ ಬರೋದಿಲ್ಲ ಅದು. ಈ ರೀತಿ ತೆಳು ಬಟ್ಟೆಗಳಲ್ಲಾದ್ರೆ ಸಿಲ್ಕ್ ಬಟ್ಟೆ ಅಲ್ಲಾದ್ರೆ ಸಣ್ಣ ಪೈಪಿಂಗ್ ಬರುತ್ತೆ. ಈ ಗೋಲ್ಡ್ ಕಲರ್ದು ಮಂದ ಬಟ್ಟೆ ಏನಾದ್ರೂ ಕೊಟ್ರೆ ಅದು ತುಂಬಾ ದಪ್ಪ ಪೈಪಿಂಗ್ ಬರುತ್ತೆ. ಹಾಗಾಗಿ ನಾನು ಕೂಡ ಲೆಫ್ಟ್ ಸೈಡ್ ಇರೋದನ್ನ ತಗೋಬೇಕು ಅನ್ಕೊಂಡಿದೀನಿ. ಯಾವಾಗ್ಲೂ ಅಷ್ಟೇ ಪೈಪಿಂಗ್ ಕೊಡ್ಬೇಕು ಅಂದ್ರೆ ಕ್ರಾಸ್ ಪೀಸ್ ಅನ್ನೇ ತಗೋಬೇಕು. ಕ್ರಾಸ್ ಪೀಸ್ ಅಂದ್ರೆ ಈಗ ನಿಮಗೆ ಗೊತ್ತಿರುತ್ತೆ ಅನ್ಕೊಂಡಿದೀನಿ. ಆಲ್ರೆಡಿ ಸ್ಟಿಚ್ ಮಾಡುವಂತವ್ರಿಗೆ ಬಟ್ಟೆನ ಎಳೆದಾಗ ಅದು ಎಕ್ಸ್ಪೆಂಡ್ ಆಗ್ಬೇಕು. ಆ ರೀತಿ ಬಟ್ಟೆನ ಕ್ರಾಸ್ ಆಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. 1.5 ಇಂಚ್ ಅಗಲ ಇದ್ರೆ ಸಾಕು. ಈ ರೀತಿ ಒಂದು ಅಂದಾಜ್ ಮೇಲೆ ಉದ್ದ ತಗೊಳ್ಳಿ. ನೀವು ನೆಕ್‌ಗೆ ಕೊಡ್ತೀರಾ, ಸ್ಲೀವ್‌ಗೆ ಕೊಡ್ತೀರಾ, ಅದ್ರ ಪ್ರಕಾರ ಅಂದಾಜ್ ಮೇಲೆ ಒಂದಷ್ಟು ಪೀಸನ್ನ ನೀವು ಕಟ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಒಂದು ಸಪ್ರೇಟ್ ಪೀಸ್‌ಗೆ ನಾನಿವತ್ತು ನಿಮಗೆ ಪೈಪಿಂಗು ಮತ್ತೆ ಥ್ರೆಡ್ ವರ್ಕ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಯಾವ್ಯಾವ ಶೇಪಲ್ಲಿ ನೀವು ಹಾಕ್ಬೋದು. ಮತ್ತೆ ಇದರಲ್ಲೂ ಕೂಡ ಕಲರ್ ಚೇಂಜ್ ಮಾಡ್ಕೊಂಡು 2, 3 ಕಲರ್ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಪೈಪಿಂಗ್ ಥ್ರೆಡ್ಡೇ ಸಪ್ರೇಟ್ ಆಗಿ ಸಿಗುತ್ತೆ. ಅದನ್ನ ತಂದಿಟ್ಕೊಳ್ಳಿ. ಒಂದೊಂದು ರೋಲೇ ಸಿಗುತ್ತೆ ₹40, ₹50ಗೆಲ್ಲ. ಆ ಥರದ್ರಲ್ಲಿ ಸಣ್ಣ ದಾರ ಇರೋದನ್ನ ನೋಡಿ ತಗೊಳ್ಳಿ. ಈಗ ಟೆನ್ಷನ್ ಅನ್ನ ನಾನು ಚೇಂಜ್ ಮಾಡ್ಕೋತಾ ಇದ್ದೀನಿ. ಥ್ರೆಡ್ ಪೈಪಿಂಗ್ ಅನ್ನ ರೆಡಿ ಮಾಡ್ಕೋತೀನಿ ಮೊದಲಿಗೆ. ಕ್ರಾಸ್ ಪೀಸ್‌ನ ಮಧ್ಯಭಾಗಕ್ಕೆ ಥ್ರೆಡ್ ಅನ್ನ ಇಟ್ಟು ನೀಟಾಗಿ ಫೋಲ್ಡ್ ಮಾಡಬೇಕು. ಮತ್ತೆ ಈ ರೀತಿ ಸ್ಟಿಚ್ ಮಾಡುವಾಗ ಬಟ್ಟೆನ ಸ್ವಲ್ಪ ಎಳೆದು ಕೊಡಬೇಕು. ಅಂದ್ರೆ ತುಂಬಾ ಎಳಿಬಾರ್ದು. ಸುಮ್ನೆ ಜಸ್ಟ್ ಒಂದು ಪಾಯಿಂಟ್ ಅಲ್ಲಿ ಬಟ್ಟೆನ ಮಾತ್ರ ಎಳಿಬೇಕು. ಆಗೇನಾಗುತ್ತೆ ಪೈಪಿಂಗ್ ಬಟ್ಟೆ ಸ್ವಲ್ಪ ಟೈಟ್ ಆಗಿ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ. ಬಟ್ಟೆನ ಲೂಸ್ ಬಿಡಬಾರ್ದು. ಮತ್ತೆ ಥ್ರೆಡ್‌ನ ಎಳೆಯಕ್ಕೆ ಹೋಗ್ಬೇಡಿ. ಥ್ರೆಡ್‌ನ ಹಾಗೆ ಲೂಸ್ ಬಿಡಬೇಕು. ಬಟ್ಟೆನ ಮಾತ್ರ ಸುಮ್ನೆ ಹಾಗೆ ಒಂದು ಪಾಯಿಂಟ್ ಅಷ್ಟು ಎಳೆದು ಕೊಡಬೇಕು. ಹಾಗೆ ಬಟ್ಟೆ ಲೆವೆಲ್ ಇದೆಯಾ ಅಂತ ಈ ರೀತಿ ನೋಡ್ಕೊಂಡು ಒಂದ್ಸಲ ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ನಾವು 1 ಇಂಚ್ ಕೂಡ ತಗೋಬಹುದು ಬಟ್ಟೆ. ಆದ್ರೆ ಬಿಗಿನರ್ಸ್‌ಗೆ ಫೋಲ್ಡ್ ಸರಿಗ್ ಬರ್ಲಿಲ್ಲ ಅಂದ್ರೆ ಮತ್ತೆ ಈ ರೀತಿ ಕಟ್ ಮಾಡುವಾಗ ಜಾಸ್ತಿ ಏನಾದ್ರು ಕಟ್ ಮಾಡ್ಬಿಟ್ರೆ ಆಮೇಲೆ ಸ್ಟಿಚಿಂಗ್ ಮಾಡೋದಕ್ಕೆ ಪೀಸ್ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿ 1.5 ಇಂಚ್ ನಾನು ಹೇಳಿದ್ದೀನಿ. ನೋಡಿ ಈ ರೀತಿ ಸ್ಲೀವ್‌ಗೆ ಮತ್ತೆ ಫ್ರಂಟು, ಬ್ಯಾಕು, ನೆಕ್‌ಗೆಲ್ಲ ಇದೇ ರೀತಿನೇ ಕೊಡಬಹುದು. ಆದಷ್ಟು ಲೈನಿಂಗ್ ಬ್ಲೌಸ್‌ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಪ್ಲೈನ್ ಬ್ಲೌಸ್‌ಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಪ್ಲೈನ್ ಬ್ಲೌಸ್‌ಗೆ ಕೊಟ್ರು ಕೂಡ ಕಾಟನ್ನು ಮತ್ತೆ ಪಾಲಿಸ್ಟರ್ ಅಲ್ಲಿ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರುವಂತದ್ದು ಈ ತರ ಬ್ಲೌಸ್‌ಗೆ ಹಾಗೆ ಕ್ಯೂನಿ ಬ್ಲೌಸ್‌ಗಳಿಗೆ ಚೆನ್ನಾಗಿ ಬರುತ್ತೆ. ಈ ಪಾಲಿಸ್ಟರ್ ಬ್ಲೌಸ್ ಸ್ವಲ್ಪ ತೆಳು ಏನಾದ್ರೂ ಇದ್ರೆ ಮತ್ತೆ ಶಿಫಾನ್ ಬ್ಲೌಸ್‌ಗಳು ಬರುತ್ತೆ. ಅಂಥದಕ್ಕೆಲ್ಲ ಅಷ್ಟಾಗಿ ಅದು ಪರ್ಫೆಕ್ಟ್ ಆಗಿ ಕುತ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದು ಬಟ್ಟೆಗಳೇ ಆಲ್ರೆಡಿ ತೆಳು ಇರುತ್ತೆ. ಹಾಗಾಗಿ ಆದಷ್ಟು ಲೈನಿಂಗ್ ಬ್ಲೌಸ್‌ಗಳಿಗೇನೆ ಈ ಡಿಸೈನ್‌ಗಳನ್ನ ಈ ರೀತಿ ಥ್ರೆಡ್ ಪೈಪಿಂಗ್ ಆಗಿರ್ಲಿ ಅಥವಾ ಥ್ರೆಡ್ ವರ್ಕ್ ಆಗಿರ್ಲಿ ನೀವು ಆದಷ್ಟು ಲೈನಿಂಗ್ ಬ್ಲೌಸ್‌ಗಳಿಗೆ
ಮತ್ತು ಪ್ಲೇನ್ ಬ್ಲೌಸ್ಗಳಿಗೆ ಆದಷ್ಟು ನೀವು ಈ ರೀತಿ ಸ್ಟಿಚ್ ಮಾಡ್ಕೋಬಹುದು. ಅದರಲ್ಲೂ ಕೂಡ ಕಾಟನ್ ಸ್ಯಾರಿಲಿ ಬರುವಂಥ ಬ್ಲೌಸ್ಗಳಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ಕಾಂಟ್ರಾಸ್ಟ್ ಕಲರ್‌ಗಳಲ್ಲಿ ಏನಾದರೂ ಈ ರೀತಿ ಥ್ರೆಡ್ ವರ್ಕನ್ನು ಮಾಡಿಬಿಟ್ರಂತೂ ಬ್ಲೌಸ್ ಅಂತೂ ತುಂಬಾನೇ ಅಲ್ಟಿಮೇಟ್ ಆಗಿರುತ್ತೆ. ತುಂಬ ಅಫಿಷಿಯಲ್‌ಗಳು ನೀವು ನೋಡಿರಬಹುದು. ಈ ರೀತಿ ಸಿಂಪಲ್ ಆಗಿ ಬ್ಲೌಸ್ ಹಾಕೊಂಡಿರ್ತಾರೆ. ಆದರೆ ತುಂಬ ಲುಕ್ ಆಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಬಿಗಿನರ್ಸು ಕೂಡ ಈಸಿಯಾಗಿ ಟ್ರೈ ಮಾಡ್ಬೋದು. ಇದನ್ನ ಹೀಗೆ ಹೊಲಿರಿ, ಹಾಗೆ ಹೊಲಿರಿ, ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ನಾವೇನೋ ಹೇಳಿ ವಿಡಿಯೋ ಹಾಕ್ಬಿಡ್ತೀವಿ. ಆದರೆ ನೀವು ಟ್ರೈ ಮಾಡುವಾಗ ಏನಾದರೂ ಮಿಸ್ಟೇಕ್ ಆದರೆ ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಲ್ವಾ? ನಿಮ್ಗೆ ಆ ಡೌಟ್ ಇದ್ದೇ ಇರುತ್ತೆ. ಹಾಗಾಗಿ ಇದೇ ವಿಡಿಯೋದಲ್ಲೇ ಈ ರೀತಿ ಥ್ರೆಡ್ ವರ್ಕನ್ನು ಮಾಡುವಾಗ ಮಿಸ್ಟೇಕ್ ಆದರೆ ಹೇಗೆ ಅದನ್ನ ಸರಿ ಮಾಡೋದು ಅದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ವಿಡಿಯೋನ ಎಂಡ್ ತನಕ ನೋಡಬೇಕು. ನೆಕ್ ಪೂರ್ತಿ ನೀವು ಈ ರೀತಿ ಥ್ರೆಡ್ ವರ್ಕ್ ಮಾಡ್ತೀರಾ ಅಂದ್ರೆ 2 ಮೀಟರಷ್ಟು ಉದ್ದ ಮತ್ತೆ 8 ಎಳೆ ದಾರನ ತಗೋಬೇಕಾಗತ್ತೆ. ನಾನಿಲ್ಲಿ ನಿಮಗೆ ಸುಮ್ಮನೆ ಈ ಸ್ಕೇಲ್ನಲ್ಲಿ ಸುತ್ತಿ ತೋರಿಸ್ತಾ ಇದ್ದೀನಿ. ನೀವು ಯಾವುದ್ರ ಮುಖಾಂತರ ಬೇಕಾದ್ರೂ ಸುತ್ಕೋಬಹುದು. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಹೀಗೆ ಸುತ್ತಬೇಕು ಅಂತ ಏನಿಲ್ಲ. ನಿಮ್ಮ ಕ್ರಿಯೇಟಿವಿಟಿ ಅದು. ಹೇಗ್ ಬೇಕಾದ್ರೂ ನೀವು ಸುತ್ಕೋಬಹುದು. ದಾರದ ಉದ್ದ ಮಾತ್ರ 1.5 ಇಂದ 2 ಮೀಟರ್ ಅಷ್ಟು ತಗೊಳ್ಳಿ. ಮತ್ತೆ 8 ಎಳೆ ದಾರನ ತಗೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಇನ್ನೂ ಕೂಡ ಸಣ್ಣ ಥ್ರೆಡ್ ಬೇಕು ಅಂತಂದ್ರೆ ಬೇಕಾದ್ರೆ 5 ಎಳೆ ಕೂಡ ತಗೋಬಹುದು. ಆದ್ರೆ ಅದು ತುಂಬಾ ಸಣ್ಣ ಆಗ್ಬಿಡುತ್ತೆ. ಸ್ವಲ್ಪ ದಪ್ಪ ಕಾಣಿಸಿದ್ರೇನೆ ಬ್ಲೌಸ್ ಅಲ್ಲಿ ನಾವು ಏನ್ ವರ್ಕ್ ಮಾಡಿದೀವಿ ಅನ್ನೋದು ಸ್ವಲ್ಪ ಕಾಣಿಸುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತೆ ನೋಡಿ ಈ ರೀತಿ ಬಾಬಿನ್ಗೆ ಸುತ್ಕೋಬೇಕು. ಮೊದಲು ಒಂದು ರೌಂಡ್ ಅನ್ನ ಕೈಯಿಂದ ಸುತ್ತಬಿಟ್ಟು ಆಮೇಲೆ ಮಾಮೂಲಿಯಾಗಿ ನೀವು ಹೇಗೆ ಮಿಷಿನ್ ಅಲ್ಲಿ ಸುತ್ತುತ್ತೀರೋ ಅದೇ ರೀತಿ ಸುತ್ತಿ ಟೈಟ್ ಆಗಿ ಸುತ್ತಬೇಕು. ಕೈಯಲ್ಲೆಲ್ಲ ಸುತ್ತಕ್ ಹೋಗ್ಬೇಡಿ. ಮತ್ ನೋಡಿ ಈ ಕೇಸ್ ಏನಿರುತ್ತೆ ಅಲ್ವಾ, ಈ ಕೇಸ್ನ ಮೇಲ್ಗಡೆ ಆ ನಟ್ಟು ಸ್ಕ್ರೂ ಏನಿರುತ್ತೆ ಅದನ್ನ ಒಂದೇ ಒಂದು ರೌಂಡ್ ಲೂಸ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ನಾವು 8 ಎಳೆ ದಾರ ಸುತ್ತಿದೀವಿ, ಅದು ಸ್ವಲ್ಪ ದಪ್ಪ ಇರುತ್ತೆ ದಾರ. ಹಾಗಾಗಿ ಒಂದು ರೌಂಡ್ ಅಷ್ಟು ಲೂಸ್ ಮಾಡ್ಕೊಂಡು ನಾವು ಈ ಬಾಬಿನನ್ನ ಒಳಗಡೆ ಹಾಕಿ ದಾರನ ಈಚೆ ಕಡೆ ಎಳ್ಕೋಬೇಕು. ಈ ರೀತಿ ಸ್ವಲ್ಪ ಲೂಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ದಿದ್ರೆ ಅದು ಅಷ್ಟು ದಪ್ಪ ದಾರ ಹೊರಗಡೆ ಬರೋದಿಲ್ಲ. ಮತ್ತೆ ಸ್ಟಿಚಿಂಗ್ ಏನಾಗುತ್ತೆ, ಹಿಡ್ಕೊಂಡಂಗಾಗತ್ತೆ. ಒಂದೇ ಒಂದು ರೌಂಡ್ ಮಾತ್ರ ಲೂಸ್ ಮಾಡ್ಕೊಳ್ಳಿ ಸಾಕು. ತುಂಬಾ ಲೂಸ್ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಟೈಟ್ ಬರೋದಿಲ್ಲ, ಲೂಸ್ ಸ್ಟಿಚ್ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಮೇಲ್ಗಡೆ ಹೆಡ್ ಮೇಲೆ ಏನು ಚೇಂಜಸ್ ಮಾಡಬೇಡಿ. ದಾರ ಲೂಸ್ ಬೇಕು, ಟೈಟ್ ಬೇಕು, ಆ ಥರ ಏನು ಚೇಂಜಸ್ ಮಾಡಬೇಡಿ. ನಾರ್ಮಲ್ ಸ್ಟಿಚ್ ಮಾಡೋದಕ್ಕೆ ನೀವು ಹೇಗೆ ಇಟ್ಕೊಂಡಿರ್ತೀರೋ ಹಾಗೆ ಇರಲಿ. ಬಾಬಿನು ಕೇಸಲ್ಲಿ ಮಾತ್ರ ಚೇಂಜಸ್ ಮಾಡ್ಕೊಳ್ಳಿ. ಅದರಲ್ಲೂ ಒಂದೇ ಒಂದು ರೌಂಡ್ ಮಾತ್ರ ಲೂಸ್ ಮಾಡ್ಬೇಕಷ್ಟೇ, ಜಾಸ್ತಿ ಮಾಡಬೇಡಿ. ಈಗ ನೋಡಿ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಮಾರ್ಕ್ ಮಾಡ್ಕೊಂಡು ಕೂಡ ಹಾಕ್ಬೋದು. ಅದನ್ನು ನಾನು ಮುಂದೆ ತಿಳಿಸಿದ್ದೀನಿ. ಈಗ ನಾನು ನಿಮಗೆ ಹಾಗೆ ನಾರ್ಮಲ್ ಸ್ಟ್ರೈಟ್ ಸ್ಟಿಚ್, ಯಾಕಂದ್ರೆ ಸ್ಲೀವ್ಗೆ ಏನಾದರೂ ಈ ರೀತಿ ಸ್ಟ್ರೈಟ್ ಆಗಿ ಸ್ಟಿಚ್ ಹಾಕಬೇಕು ಅಂದ್ರೆ ಈ ರೀತಿ ಹಾಕ್ಬೋದು. ಮತ್ತೆ ಉಲ್ಟಾ ಇಂದಾನೆ ಸ್ಟಿಚ್ ಹಾಕಬೇಕು. ನಾವು ಬಾಬಿನಲ್ಲಿ ದಾರ ಸುತ್ತಿರೋದ್ರಿಂದ ಅದು ನಮಗೆ ಬಟ್ಟೆ ಸೀದಾ ಮೇಲೆ ಬೀಳುತ್ತೆ. ನಾವು ಉಲ್ಟಾ ಇಂದ ಸ್ಟಿಚ್ ಹಾಕೋಬೇಕು. ಈ ರೀತಿ ಒಂದು ಟೆನ್ಷನ್ ಗ್ಯಾಪ್ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ನಮಗೆ ಒಂದು ಟೆನ್ಷನ್ ಗ್ಯಾಪ್ ಅಂದ್ರೆ ಮಿನಿಮಮ್ 1/4 ಇಂಚ್ಗಿಂತ ಒಂದ್ ಸ್ವಲ್ಪ ಕಡಿಮೆ ಗ್ಯಾಪ್ ಸಿಗುತ್ತೆ. ಅಷ್ಟಿದ್ರೆ ಸಾಕು. ಒಂದು ಸ್ಟಿಚ್ಗೂ ಇನ್ನೊಂದು ಸ್ಟಿಚ್ಗೂ ಒಂದು ಟೆನ್ಷನ್ ಗ್ಯಾಪ್ ಅನ್ನ ನೀವು ತಗೊಂಡು ಈ ರೀತಿ ಎಷ್ಟು ಲೈನ್ ಬೇಕಾದ್ರೂ ಹಾಕೋಬಹುದು. ಸ್ಲೀವ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲೂ ನೀವು ಡಬಲ್ ಕಲರ್ ಮಿಕ್ಸ್ ಮಾಡಿ ಒಂದು ಲೈನು ರೆಡ್, ಇನ್ನೊಂದು ಲೈನು ಬ್ಲೂ ಅಥವಾ ಇನ್ನೊಂದು ಲೈನು ಯೆಲ್ಲೋ ಈ ರೀತಿನೂ ಕೊಡಬಹುದು. ಮೂರ್ ಲೈನ್ ಕೂಡ ಹಾಕೋಬಹುದು. ಸುಮಾರು ಬ್ಲೌಸ್ ನಾನು ಈ ರೀತಿ ಕೂಡ ಸ್ಟಿಚ್ ಮಾಡಿದ್ದೀನಿ. ಕಸ್ಟಮರ್ಗೆ ತುಂಬಾನೇ ಲೈಕ್ ಆಗಿದೆ. ಹಾಗೆ ನಮಗೆ ಶ್ರಮ ಕೂಡ ಕಡಿಮೆ, ಮತ್ತೆ ಇನ್ವೆಸ್ಟ್ಮೆಂಟ್ ಕೂಡ ತುಂಬಾನೇ ಕಡಿಮೆ. ಹೇಗಿದ್ರು ನಮ್ಮ ಹತ್ರ ಕಲರ್ ದಾರಗಳಂತೂ ಇದ್ದೇ ಇರುತ್ತೆ. ಇದಕ್ಕೆ ಅಂತ ನಾವೇನು ಹೊಸ ದಾರ ತರಬೇಕು ಅಂತ ಏನಿಲ್ಲ. ಸ್ಯಾರಿ ಕಲರ್ ನೋಡ್ಕೊಂಡು ಬ್ಲೌಸ್ಗೆ ಅದನ್ನ ಮ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ರೆ ಆಗೋಯ್ತು. ಇನ್ನು ಇದಕ್ಕೆ ಅಂತಾನೆ ಸ್ಟಿಚಿಂಗ್ಗೆ ಈ ರೀತಿ ಥ್ರೆಡ್ ವರ್ಕ್ ಮಾಡೋದಕ್ಕೆ ಅಂತಾನೆ ದಾರ ಸಿಗುತ್ತೆ. ನಾನು ಇವತ್ತು ನಿಮ್ಗೆ ಅದನ್ನ ತೋರ್ಸೋಣ ಅಂತ 4-5 ಅಂಗಡಿ ಹುಡುಕ್ಬಿಟ್ಟೆ, ಆ ದಾರನೇ ಸಿಗ್ಲಿಲ್ಲ. ಅದು ಮಿನಿಮಮ್ ಒಂದು ಬ್ಲೌಸ್ಗೆ ಆಗಷ್ಟು ಕೊಟ್ಟಿರ್ತಾರೆ. ಒಂದು 4ರಿಂದ ಒಂದು 5 ಮೀಟರ್ ಅಷ್ಟು ದಾರ ಇರುತ್ತೆ. ಅದರಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಆ ದಾರ. ಅದು 20 ರೂಪಾಯಿ ಇರುತ್ತೆ. ಅದು ಒಂದು ಬ್ಲೌಸ್ಗೆ ಆಗಷ್ಟು ಇರುತ್ತೆ. 20 ರೂಪಾಯಿ ಆಗುತ್ತೆ ಆ ದಾರಕ್ಕೆ. ನಮಗೆ ಅದನ್ನ ಹೋಲಿಸ್ಕೊಂಡ್ರೆ ಇದು ತುಂಬಾನೇ ವರ್ತ್ ಅನ್ಸುತ್ತೆ. ನಮ್ಮ ಹತ್ರ ಇರೋ ದಾರದಲ್ಲೇ ನಾವು ಈ ರೀತಿ ವರ್ಕ್ ಮಾಡಿ ನಾವು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಅನ್ನ ಕೂಡ ತಗೋಬಹುದು. ಮಿನಿಮಮ್ ಒಂದು ಲೈನಿಂಗ್ ಬ್ಲೌಸ್ಗೆ ನೀವು ಎಷ್ಟು ತಗೋತೀರೋ ಸಿಂಪಲ್ ಆಗಿ ಇಟ್ಟಿದ್ದೀರಾ, ಬರೀ ನೆಕ್ಗೆ ಮಾತ್ರ ಒಂದು ಲೈನ್ ಹಾಕಿದ್ದೀರಾ. ಯಾಕಂದ್ರೆ ಫಸ್ಟ್ ನೀವು ಟ್ರೈ ಮಾಡ್ತಾ ಇರ್ತೀರಾ, ಹೇಗ್ ಬರುತ್ತೋ ಏನೋ, ಕಸ್ಟಮರ್ಗೆ ಲೈಕ್ ಆಗುತ್ತೋ ಇಲ್ವೋ ಅಂತ ನಿಮ್ಗೆ ಅನ್ನಿಸ್ಬಹುದು. ಹಾಗಾಗಿ ಫಸ್ಟ್ ನೀವು ಏನಾದ್ರೂ ಈ ರೀತಿ ಈ ರೀತಿ ಥ್ರೆಡ್ ವರ್ಕ್ ಅನ್ನ ಟ್ರೈ ಮಾಡಿದ್ದೀರಾ ಅಂದ್ರೆ ಮೊದಲು ನಿಮ್ ಬ್ಲೌಸ್ಗಳು ಟ್ರೈ ಮಾಡ್ಕೊಳ್ಳಿ, ನೀವು ಹಾಕೊಳ್ಳಿ. ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಅದನ್ನ ಕಸ್ಟಮರ್ಗೆ ಮಾಡ್ಕೊಡಿ. ಆದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಟ್ರೈಟ್ ಸ್ಟಿಚ್ ಹಾಕೋದನ್ನ ನೋಡಿದ್ರಿ ಅಲ್ವಾ? ಈಗ ಅದ್ರಲ್ಲೇ ಈ ರೀತಿ ಡಿಸೈನ್ ಕೂಡ ಬೇಕಾದ್ರೆ ಮಾಡ್ಕೋಬಹುದು.
ಅಂದ್ರೆ ಉಲ್ಟಾ ಮೇಲೇನೆ ಮಾಡ್ಕೋಬೇಕು. ಆಲ್ರೆಡಿ ಲೈನಿಂಗ್ ಬ್ಲೌಸ್ ಆಗಿದ್ರೆ ನಾವು ಲೈನಿಂಗ್ ಮೇಲೆ ಮಾರ್ಕನ್ನ ಮಾಡ್ಕೊಂಡು ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋಕೆ ಶುರು ಮಾಡಬೇಕು. ಅದು ನಮಗೆ ಹಿಂದೆಗಡೆ ಬಾಡಿ ಪೀಸ್ ಮೇಲೆ ಬಿದ್ದಿರುತ್ತೆ ನೋಡಿ. ಈ ರೀತಿ ಒಂದು ಡಿಸೈನ್ ಅನ್ನ ಮಾಡ್ಕೊಂಡು ಇಲ್ಲಿ ಏನ್ ಗ್ಯಾಪ್ ಇರುತ್ತೆ ನೋಡಿ ಅಲ್ಲೆಲ್ಲ ಸ್ಟೋನ್ ಅಂಟಿಸುವಂತ ಗಮ್ ಸಿಗುತ್ತಲ್ವಾ, ಆ ಗಮ್ಮನ್ನ ಹಾಕಿ ಸ್ಟೋನ್ಗಳನ್ನ ಅಂಟಿಸಬಹುದು ಅಥವಾ ಗೋಲ್ಡ್ ಮಣಿಗಳನ್ನ ನೀವು ಹೊಲಿಬಹುದು. ಹೇಗ್ ಕಾಣಿಸುತ್ತೆ ಬ್ಲೌಸ್ ಅಂದ್ರೆ ನೀವು ಮೆಷಿನ್ ವರ್ಕ್ ಮಾಡ್ಸಿರ್ತೀರಲ್ಲ, ಸೇಮ್ ಅದೇ ತರ ಕಾಣಿಸುತ್ತೆ. ಎಷ್ಟೋ ಜನ ಕೈಯಲ್ಲಿ ಸೂಜಿ ದಾರದಲ್ಲಿ ಆರಿ ವರ್ಕ್ ಮಾಡೋದನ್ನ ತೋರಿಸ್ಕೊಡ್ತಾರಲ್ವಾ, ಅದಕ್ಕಿಂತ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಹೊತ್ತು ಆ ಬ್ಲೌಸ್ಗೆ ರಿಂಗ್ ಎಲ್ಲ ಹಾಕೊಂಡು ಕುತ್ಕೊಂಡು ನಾವು ಹೊಲ್ದು ಎಷ್ಟು ಟೈಮ್ ಹಿಡಿಯುತ್ತೆ ಅಂದ್ರೆ ಒಂದು ಬ್ಲೌಸ್ ಮುಗಿಸೋಷ್ಟೊತ್ತಿಗೆ ನಮ್ಗೆ ಮಿನಿಮಮ್ ಒಂದು ವಾರ ಬೇಕಾಗ್ಬೋದು ಏನೋ ಗೊತ್ತಿಲ್ಲ. ಆದ್ರೆ ಈ ರೀತಿ ಥ್ರೆಡ್ ವರ್ಕ್ ಅನ್ನ ನಮ್ಮ ಮಿಷಿನ್ಗಳಲ್ಲೇ ನಾವು ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ 1 ಅವರ್ ಅಲ್ಲಿ ನಮ್ದು ಒಂದು ಒಳ್ಳೆ ಡಿಸೈನರ್ ಬ್ಲೌಸ್ ಅನ್ನ ರೆಡಿ ಮಾಡ್ಕೋಬಹುದು. ಮುಂದಿನ ವಿಡಿಯೋಗಳಲ್ಲಿ ಇಂಥ ಥ್ರೆಡ್ ವರ್ಕ್ ಡಿಸೈನ್ ಬ್ಲೌಸ್ಗಳನ್ನ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ. ಈಗಲೂ ಕೂಡ ಒಂದ್ 2 ಬ್ಲೌಸ್ ನಾನು ರೆಡಿ ಮಾಡಿದ್ದೆ. ಆದ್ರೆ ತುಂಬಾ ಅರ್ಜೆಂಟ್ ಇತ್ತು ಅಂತ ಹೇಳಿ ತಗೊಂಡ್ ಹೋಗ್ಬಿಟ್ರು. ನನ್ಗೆ ಅದ್ರದ್ದೊಂದು ಫೋಟೋ ತೆಕ್ಕೊಳ್ಳೋಕ್ ಕೂಡ ಆಗ್ಲಿಲ್ಲ. ಆಗೋಯ್ತು. ಹಾಗಾಗಿ ನಾನಿಲ್ಲಿ ಒಂದು ವೇಸ್ಟ್ ಪೀಸ್ ಅಲ್ಲಿ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇವಾಗ ಒಂದು ರೆಡಿ ಮಾಡಿರುವಂತ ಬ್ಲೌಸು, ಆ ಬ್ಲೌಸ್ಗೂ ಕೂಡ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೆಕ್ಗೆ ಹೇಗ್ ಬರುತ್ತೆ ಅಂತ. ಯಾಕಂದ್ರೆ ಕೆಲವು ಸಲ ಡಿಸೈನ್ ಮಾಡ್ತೀವಿ ಅಂತ ಹೇಳಿ ಓವರ್ ಆಗಿ ಕೂಡ ಮಾಡಕ್ ಹೋಗ್ಬಾರ್ದು. ಆ ಬ್ಲೌಸ್ಗೆ ಆ ಡಿಸೈನ್ ಸೂಟ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿ ನಾವು ಇವತ್ತು ನಾನು ನಿಮಗೆ 3 ರೀತಿ ಡಿಸೈನ್ ಅನ್ನ ತೋರಿಸ್ದೆ. ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕಿದ್ದು, ಇನ್ನೊಂದು ಜಿಗ್ಜಾಗ್ ಟೈಪ್, ಮತ್ತೆ ಇನ್ನೊಂದು ರಂಗೋಲಿ ಡಿಸೈನ್ ತರದ್ದು. 3 ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವ್ದು ಈಸಿನೋ ಅದನ್ನ ಟ್ರೈ ಮಾಡಿ, ಅಥವಾ ನೀವು ಇನ್ನು ಬೇರೆ ಬೇರೆ ರೀತಿಲೂ ಕೂಡ ಡಿಸೈನ್ ಅನ್ನ ಟ್ರೈ ಮಾಡ್ಕೋಬಹುದು. ಈಗ ನೋಡಿ, ಸ್ಟಿಚಿಂಗ್ ಆಗಿರೋ ಬ್ಲೌಸ್ಗೆ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬ್ಲೌಸ್ ಅಲ್ಲೂ ಕೂಡ ಅಷ್ಟೇನೆ ಸ್ಲೀವ್ಗೆ ತುಂಬಾನೇ ಹೆವಿ ವರ್ಕ್ ಇದೆ. ಇದು ಬ್ಲೌಸ್ ಅಲ್ಲೇ ಬಂದಿರುವಂತದ್ದು, ಗೋಲ್ಡ್ ಥ್ರೆಡ್ ಅಲ್ಲಿ ವರ್ಕ್ ಇರುವಂತದ್ದು. ಈಗ ನಾನು ಇದಕ್ಕೆ ಮ್ಯಾಚ್ ಆಗುವಂತ ಮಾಮೂಲಿ ಸ್ಟಿಚಿಂಗ್ ದಾರನೇ ತಗೊಂಡಿದ್ದೀನಿ. ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಏನಂದ್ರೆ ಅದು ಗೋಲ್ಡ್ ಶೈನಿಂಗ್ ಇರುತ್ತೆ, ಈ ದಾರ ಅಷ್ಟು ಶೈನಿಂಗ್ ಇರೋದಿಲ್ಲ. ಆದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮತ್ತೆ ನಾವು ಅದಕ್ಕೆ ಒಂದು ದಾರನ ಮ್ಯಾಚ್ ಮಾಡ್ಬೇಕಾದ್ರೂ ಅಷ್ಟೇನೆ ನೋಡ್ಕೊಂಡು ಮಾಡ್ಬೇಕು. ತುಂಬಾ ವೇರಿಯೇಷನ್ ಎಲ್ಲ ಇರಬಾರ್ದು. ಈಗ ಈ ದಾರ ನೀಟಾಗಿ ಅದಕ್ಕೆ ಮ್ಯಾಚ್ ಆಗ್ತಾ ಇದೆ. ಹಾಗೆ ಅದಕ್ಕೆ ನಾನು ಇದನ್ನೇ ತಗೋತಾ ಇದ್ದೀನಿ. ಈಗ ಇದನ್ನು ಕೂಡ ಅಷ್ಟೇ ಸುಮಾರು 2 ಮೀಟರ್ ಅಷ್ಟು ಉದ್ದ 8 ಎಳೆ ದಾರನ ತಗೊಂಡು ಮಿಷಿನ್ ಅಲ್ಲೇ ಬಾಬಿನ್ಗೆ ಸುತ್ತಿರುವಂತದ್ದು. ನಾವು ಕೈಯಲ್ಲಿ ಸುತ್ತಿದ್ರೆ ಅದು ಟೈಟ್ ಬರೋದಿಲ್ಲ. ಸ್ಟಾರ್ಟಿಂಗ್ ಮಾತ್ರ ಹಿಂಗ್ ಕೈಯಲ್ಲಿ ಸುತ್ತಿ ಆಮೇಲೆ ಮಿಷಿನ್ ಅಲ್ಲಿ ಸುತ್ಕೋಬೇಕಾಗತ್ತೆ. ಈಗ ನೋಡಿ, ಅದನ್ನ ನಾನು ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ರೀತಿ ನಾವು ನೆಕ್ ಫಿನಿಶಿಂಗ್ ಆಗಿರುವಂತ ಬ್ಲೌಸ್ಗೆ ಈ ರೀತಿ ಥ್ರೆಡ್ ವರ್ಕ್ ಅನ್ನ ಮಾಡುವಾಗ ಖಂಡಿತ ಮಿಸ್ಟೇಕ್ ಆಗೇ ಆಗುತ್ತೆ. ನನಗೂ ಕೂಡ ಅದೇ ರೀತಿನೇ ಸ್ವಲ್ಪ ಮಿಸ್ಟೇಕ್ ಆಯ್ತು. ಅದನ್ನ ನಾನು ಹೇಗೆ ಸರಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ನೋಡಿ, ಈಗ ನಾವೇನ್ ಕ್ರಾಸ್ ಪೀಸ್ ಕೊಟ್ಟಿರ್ತೀವಲ್ಲ ನೆಕ್ಗೆ, ಅದನ್ನ ಫೋಲ್ಡ್ ಮಾಡ್ಕೊಂಡು ಆ ಎಡ್ಜ್ ಮೇಲೆನೇ ಸ್ಟಿಚ್ ಹಾಕೊಂಡು ಹೋಗ್ಬೇಕು. ನಿಧಾನಕ್ಕೆ ಹಾಕ್ಬೇಕು ನೋಡಿ. ಯಾಕಂದ್ರೆ ಆ ಕಡೆ ಈ ಕಡೆ ಹೋದ್ರೆ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಡಿಸೈನ್ ಕೂಡ ಅಂದ್ರೆ ಆ ಲೈನ್ ಕೂಡ ಹಾಗೆ ಆಗಿರುತ್ತೆ. ನಾವ್ ಇಲ್ಲಿ ಮೇಲ್ಗಡೆ ಹೆಂಗೆ ಸ್ಟಿಚ್ ಹಾಕ್ತಿವೋ ಕೆಳಗಡೆ ಕೂಡ ಅದೇ ಲೈನೇ ಬರುತ್ತಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ನಿಧಾನವಾಗಿ ಎಡ್ಜ್ಗೆನೆ ನಿಧಾನಕ್ಕೆ ಸ್ಟಿಚ್ ಹಾಕೊಳ್ತಾ ಬರ್ಬೇಕು. ನೋಡಿ, ಈಗ ಒಂದು ಲೈನ್ ಅನ್ನ ಹಾಕಿದ್ದೀನಿ, ಹೇಗ್ ಕಾಣ್ತಾ ಇದೆ ಅಂತ ಕಮೆಂಟ್ಸ್ ಅಲ್ಲಿ ಹೇಳಿ. ಖಂಡಿತವಾಗ್ಲೂ ನಿಮ್ಗೆ ಏನ್ ಅನ್ನಿಸ್ತು ಅಂತ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಅದು ಬ್ಲೌಸ್ ಅಲ್ಲೇನೆ ಆ ರೀತಿ ನೆಕ್ ಲೈನ್ ಬಂದಿದ್ಯೇನೋ ಅಂತ ಅನ್ಸುತ್ತೆ ಈ ಬ್ಲೌಸ್ ನ ನೋಡ್ತಾ ಇದ್ರೆ. ಅಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ಸ್ಲೀವ್ ಡಿಸೈನ್ಗೂ ಆ ನೆಕ್ ಲೈನ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನೇನ್ ಅನ್ಕೊಂಡೆ, ಇದಕ್ಕೆ ಇನ್ನೂ ಒಂದು ಲೈನ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ಬೋದೇನೋ ಅಂತ ಅನ್ಕೊಂಡು ಇನ್ನೊಂದು ಲೈನ್ ಹಾಕೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಈಗ ಅದು ಹೇಗ್ ಬರುತ್ತೆ ಅಂತ. ಅಷ್ಟೇ ಅಲ್ಲದೆ ರೈಟ್ ಸೈಡ್ ಅಲ್ಲಿ ಫ್ರಂಟ್ ಅಲ್ಲಿ ನೋಡಿ, ಈ ರೀತಿ ಸ್ವಲ್ಪ ಮಿಸ್ಟೇಕ್ ಆಯ್ತು. ನಾವು ದಪ್ಪ ದಾರ ಸುತ್ತಬಿಟ್ಟಿರ್ತೀವಲ್ವಾ, ಅದೇನಾದ್ರೂ ಬಾಬಿನ್ ಕೇಸಲ್ಲಿ ಒಂದ್ ಎಳೆ ಆ ಕಡೆ ಈ ಕಡೆ ಬಂದ್ಬಿಟ್ರು ಕೂಡ ಅಲ್ಲಿ ದಾರ ಗಂಟಾಗ್ಬಿಡುತ್ತೆ ನೋಡಿ. ನನಗೂ ಅದೇ ತರನೇ ಪ್ರಾಬ್ಲಮ್ ಆಗಿದ್ದು. ಹಾಗಾಗಿ ಅದನ್ನ ಸರಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದಾರನೆಲ್ಲ ತೆಗಿಬೇಕು, ಒಂದಷ್ಟು ದೂರ ಬಿಚ್ಚಿಬಿಟ್ಟು ಆ ಗ್ಯಾಪ್ನ ಅದೇ ರೀತಿನೇ ಕೂರಿಸ್ಕೊಂಡು ಫಿಲ್ ಮಾಡಬೇಕು. ಈ ರೀತಿ ಸರಿ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಅಸಹ್ಯವಾಗಿ ಕಾಣಿಸುತ್ತೆ. ಕಸ್ಟಮರ್ಗೆ ಕೊಟ್ಟಾಗ ಏನ್ ಹೀಗೆ ಸ್ಟಿಚ್ ಮಾಡಿದೀರಾ ಅಂತ ಹೇಳ್ಬಿಡ್ತಾರೆ. ಈಗ ನಾನು ಸಿಂಗಲ್ ಲೈನ್ ಹಾಕಿದ್ನಲ್ವಾ, ಇನ್ನೂ ಕೂಡ ದಾರ ಇತ್ತು ಬಾಬಿನಲ್ಲಿ. ಹಾಗಾಗಿ ಡಬಲ್ ಲೈನ್ ಹಾಕಿದ್ರೆ ಹೇಗ್ ಕಾಣಿಸುತ್ತೆ ನೋಡೋಣ ಅಂತ ಹೇಳಿ ಒಂದಷ್ಟು ದೂರ ಹಾಕದೆ. ಆದ್ರೆ ಯಾಕೋ ಇಷ್ಟ ಆಗ್ಲಿಲ್ಲ ನನಗೆ, ಅದಕ್ಕೆ ತೆಗೆದು ಬಿಡ್ತಾ ಇದ್ದೀನಿ. ಕೆಲವು ಸಲ ಹೀಗೆ ನೋಡಿ, ಈ ಬ್ಲೂಗೆ ಪಿಂಕ್ ಕಾಂಬಿನೇಷನ್ ಬಂದಿದ್ರೆ ನಾವು ಡಬಲ್ ಅಲ್ಲ ತ್ರಿಬಲ್ ಲೈನ್ ಕೊಟ್ಟಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದ್ರೆ ಇದ್ರ ಮೇಲೆ ಗೋಲ್ಡ್ ಥ್ರೆಡ್ ಏನಾಗುತ್ತೆ ಅಂದ್ರೆ ತುಂಬಾ ಹಾರ್ಡ್ ಆಗಿ ಕಾಣಿಸುತ್ತೆ. ಅಂದ್ರೆ ತುಂಬಾ ಎದ್ದು ಕಾಣಿಸೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿದ್ರೇನೆ ಚೆನ್ನಾಗಿರುತ್ತೆ. ಹಾಗಾಗಿ ಸೆಕೆಂಡ್ ಲೈನ್
ಲೈನನ್ನು ತೆಗೆದುಬಿಡ್ತೀನಿ. ಬರೀ ಒಂದೇ ಸಿಂಗಲ್ ಲೈನನ್ನು ಮಾತ್ರ ಅವ್ರಿಗೆ ನಾನು ಕಸ್ಟಮರ್ಗೆ ಹಾಗೆ ಕೊಡ್ತೀನಿ. ಮತ್ತು ಇದನ್ನು ಒಳಗಡೆಯಿಂದ ಎಮ್ಮಿಂಗ್ ಮಾಡ್ಕೋಬೇಕು. ಡಬಲ್ ಲೈನ್ ಬಂದಿದ್ರೆ ಎಮ್ಮಿಂಗ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ. ಈಗ ಸಿಂಗಲ್ ಲೈನ್ ಹಾಕಿರೋದ್ರಿಂದ ಎಮ್ಮಿಂಗ್ ಕೂಡ ಮಾಡಬೇಕಾಗತ್ತೆ. ಫೈನಲಿ ನೋಡಿ, ಈಗ ನೀವೇ ನೋಡಿ ಈ ಬ್ಲೌಸ್ ಹೇಗೆ ಕಾಣ್ತಾ ಇದೆ ಅಂತ. ನಿಜಕ್ಕೂ ಡಬಲ್ ಲೈನ್ ಹಾಕಿದ್ರೆ ತುಂಬ ಹಾರ್ಡಾಗಿ ಕಾಣಿಸ್ಬಿಡ್ತಾ ಇತ್ತು. ಹಾಗಾಗಿ ಸ್ವಲ್ಪ ದೂರ ಸ್ಟಿಚ್ ಮಾಡಿ ನೋಡಿದೆ, ಬೇಡ ಅನ್ನಿಸ್ತು, ಹಾಗೆ ತೆಗೆದ್ಬಿಟ್ಟೆ. ಇದೇ ರೀತಿನೇ ಡಿಸೈನು ಬ್ಲೌಸ್ಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಕೆಲವು ಕಸ್ಟಮರು ಏನನ್ನು ಗಮನಿಸ್ಕೊಳ್ಳೋದಿಲ್ಲ. ಏನೋ ನಾವು ಹೊಸದಾಗಿ ಟ್ರೈ ಮಾಡಿದ್ದೀವಿ ಅಂತನೋ ಅಥವಾ ಅವ್ರ ಕಣ್ಣಿಗೆ ಏನೋ ಹೊಸದಾಗಿ ಕಂಡಿದೆ ಅಂತ ತಗೊಂಡು ಹೋಗ್ಬಿಡ್ತಾರೆ. ಆದರೆ ಕೆಲವು ಕಸ್ಟಮರು ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ಹಾಗಾಗಿ ಮೊದಲು ನಮಗದು ಇಷ್ಟ ಆಗುತ್ತಾ ಇಲ್ವಾ ಅಂತ ನಾವು ನೋಡಬೇಕು. ನಮಗದು ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಅದನ್ನು ಚೇಂಜ್ ಮಾಡಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನೋಡಿ, ಒಂದಷ್ಟು ಡಿಸೈನನ್ನು ನಾನಿಲ್ಲಿ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ. ಇದು ಸ್ಲೀವ್ಗೆ ಈ ರೀತಿ ಡಿಸೈನ್ ಮಾಡೋದು. ನೋಡಿ, ಈ ರೀತಿ ಶೇಪೆಲ್ಲ ನಾವು ಕಟ್ ಮಾಡ್ಕೊಳ್ತಾ ಇರ್ತೀವಲ್ವಾ, ಆ ರೀತಿ ನಾವು ಶೇಪ್ ಕಟ್ ಮಾಡ್ಕೊಂಡಾಗ ಅಂದರೆ ಸ್ಲೀವ್ಗೆ ಆ ರೀತಿ ನಾವು ಡಿಸೈನ್ಗಳನ್ನು ಇಟ್ಟಾಗ ಆ ಎಡ್ಜಲ್ಲಿ ಈ ರೀತಿ ಥ್ರೆಡ್ ವರ್ಕನ್ನು ನಾವು ಮಾಡಬಹುದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಆ ರೀತಿ ಎಡ್ಜಲ್ಲಿ ನಾವು ಥ್ರೆಡ್ ವರ್ಕನ್ನು ಮಾಡಿದಾಗ ಸಿಂಗಲ್ ಲೈನು, ಡಬಲ್ ಲೈನು, ತ್ರಿಬಲ್ ಲೈನು ಅಥವಾ 2-3 ಕಲರ್ನ ಮಿಕ್ಸ್ ಮಾಡಿ ನಾವು ಸ್ಟಿಚ್ ಮಾಡುವಂಥದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮಿಷಿನಲ್ಲಿ ಸ್ಟಿಚ್ ಮಾಡಿಲ್ಲ, ನಾವು ಹೊರಗಡೆ ಮಿಷಿನ್ ವರ್ಕ್ ಮಾಡಿಸಿದ್ದೀವೇನೋ ಅನ್ಬೇಕು, ಆ ಥರ ಬರುತ್ತೆ. ಮತ್ತೆ ಇದಕ್ಕೆ ಕ್ಯಾನ್ವಾಸ್ ಎಲ್ಲ ಹಾಕ್ಬೇಕು ಆ ಥರ ಎಲ್ಲ ಏನೂ ಇಲ್ಲ. ಲೈನಿಂಗ್ ಬ್ಲೌಸ್ ಮೇಲೆ ಸ್ಟಿಚ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಅದೇ ರೀತಿ ನೋಡಿ, 1-2-3 ಬ್ಯಾಕ್ ನೆಕ್ಕನ್ನು ಕೂಡ ನಾನು ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ. ಯಾಕಂದರೆ ನೀವು ಸ್ವಲ್ಪ ಟ್ರೈ ಮಾಡಿ. ಎಲ್ಲನೂ ಕೂಡ ಪಿನ್ ಟು ಪಿನ್ ನಾನೇ ಹೇಳ್ತಾ ಇದ್ರೆ ನೀವು ಹೇಗೆ ತಲೆ ಓಡಿಸೋದು ಅಲ್ವಾ? ಈಗ ನಾನು ಬರೆದು ತೋರಿಸಿರೋಂಥ ನೆಕ್ ಶೇಪನ್ನು ನೀವು ಬ್ಲೌಸ್ ಮೇಲೆ ಕಟಿಂಗ್ ಮಾಡಿ ಈ ಒಂದು ವರ್ಕನ್ನು ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ. ಯಾರೆಲ್ಲ ಟ್ರೈ ಮಾಡಿದ್ದೀರಾ, ಯಾರಿಗೆಲ್ಲ ಸರಿಯಾಗಿ ಬಂತು, ಯಾರಿಗೆಲ್ಲ ಸರಿಯಾಗಿ ಬರಲಿಲ್ಲ. ಸರಿಯಾಗಿ ಬರಲಿಲ್ಲ ಅಂತ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೊಂದ್ಸಲ ಬೇರೆ ಬೇರೆ ಶೇಪನ್ನು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಅದ್ರ ಮೇಲೆ ಯಾವ ರೀತಿ 2-3 ಕಲರನ್ನು ಮಿಕ್ಸ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ಖಂಡಿತ ನಾನು ತೋರಿಸ್ತೀನಿ. ಆದರೆ ನೀವು ಟ್ರೈ ಮಾಡಿದರೆ ಮಾತ್ರ. ಏನು ಟ್ರೈ ಮಾಡಿದೆ ಅದನ್ನು ಹೇಳ್ಕೊಡಿ, ಇದನ್ನು ಹೇಳ್ಕೊಡಿ ಅಂತ ಮಾತ್ರ ಹೇಳಬಾರ್ದು. ನೀವು ಕೂಡ ಟ್ರೈ ಮಾಡಿ ಒಂದ್ಸಲ. ಯಾರಿಗೆಲ್ಲ ಸರಿಯಾಗಿ ಬಂದಿದೆ ಅಥವಾ ಯಾರಿಗೆಲ್ಲ ಸರಿಯಾಗಿ ಬರಲಿಲ್ಲ ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನಷ್ಟು ಜನ ಅದನ್ನು ನೋಡ್ತಾರೆ, ಅವರು ಕೂಡ ಟ್ರೈ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ರೀತಿ ನೀವು ಉಲ್ಲನ್ನಲ್ಲಿ ಕೂಡ ಟ್ರೈ ಮಾಡ್ಬೋದು. ಉಲ್ಲನ್ನಲ್ಲಿ ಅಂದರೆ ಆವಾಗ ಕೇಸ್ನ ಒಂದು ಸ್ಕ್ರೂ ಏನಿದೆ ಅಲ್ವಾ, ಅದನ್ನ ಇನ್ನೊಂದು ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗತ್ತೆ. ಉಲ್ಲನ್ ದಾರ ಇನ್ನೂ ದಪ್ಪ ಇರುತ್ತಲ್ವಾ, ಹಾಗಾಗಿ ಆ ರೀತಿ ಉಲ್ಲನ್ನಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ಸೀರೆಗಳಿಗೆ ಎಡ್ಜಲ್ಲಿ 2-3 ಲೈನನ್ನು ಆ ರೀತಿ ಹಾಕೊಂಡು ಒಂದು ಬಾರ್ಡರ್ ಥರ ನೀವು ಸೀರೆಗೂ ಕೂಡ ಹಾಕ್ಬೋದು, ದುಪ್ಪಟ್ಟಗಳಿಗೆ ಹಾಕ್ಬೋದು, ಚೂಡಿದಾರ್ಗಳಿಗೆ ಹಾಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಡಿಸೈನ್ಗಳು. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ. ಕಡಿಮೆ ಖರ್ಚಲ್ಲಿ ಒಳ್ಳೊಳ್ಳೆ ಡಿಸೈನ್ಗಳನ್ನು ನೀವು ಟ್ರೈ ಮಾಡಿ. ನಮಗೆ ಸ್ಟಿಚಿಂಗ್ ಕೂಡ ಈಸಿ ಇರಬೇಕು, ಕಸ್ಟಮರ್ಗೆ ತುಂಬ ಲುಕ್ ಆಗಿ ಕಾಣಿಸ್ಬೇಕು. ನೀವೇನಾದರೂ ಬರೀ ನೆಕ್ಗೆ ಮಾತ್ರ ಈ ರೀತಿ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀರಾ ಅಂದರೆ ಒಂದು 50-80 ರೂಪಾಯಿವರೆಗೂ ಎಕ್ಸ್ಟ್ರಾ ತಗೊಳ್ಳಿ. ನಿಮ್ಮ ಬ್ಲೌಸ್ ಕೂಲಿ ಏನಿರುತ್ತೆ ಅದಕ್ಕಿಂತ ಎಕ್ಸ್ಟ್ರಾ ತಗೊಳ್ಳಿ. ನೆಕ್ಗೆ ಮತ್ತು ಸ್ಲೀವ್ ಎರಡಕ್ಕೂ ನೀವು ಮಾಡಿದ್ದೀರಾ ಅಂದರೆ ನೀವು 100-150 ರೂಪಾಯಿ ಎಕ್ಸ್ಟ್ರಾ ತಗೋಬಹುದು. ಅಂದರೆ ನೀವು 350 ರೂಪಾಯಿ ಅಥವಾ 400 ರೂಪಾಯಿ ನೀವು ಒಂದು ಲೈನಿಂಗ್ ಬ್ಲೌಸ್ಗೆ ದುಡ್ಡು ತಗೋತಾ ಇದ್ದೀರಾ ಅಂದರೆ ಮಿನಿಮಮ್ 550-600 ರೂಪಾಯಿವರೆಗೂ ಕೂಡ ನೀವು ಈ ರೀತಿ ಥ್ರೆಡ್ ವರ್ಕ್ ಬ್ಲೌಸ್ಗಳಿಗೆ ನೀವು ಅಮೌಂಟನ್ನು ತಗೋಬಹುದು. ಖಂಡಿತವಾಗ್ಲೂ ತುಂಬಾನೇ ವರ್ತ್ ಆಗುತ್ತೆ, ಕಡಿಮೆ ಖರ್ಚಲ್ಲಿ ಒಳ್ಳೆ ಡಿಸೈನ್ಗಳು. ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ?